ಏನಕ್ಕೆ ಬರ್ಬೇಕು ಹೇಳಿ? ಸರ್ ಈ ವಿಶ್ವೇಶ್ವರಯ್ಯನವರು, ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿ ಮಾಡರ್ನ್ ಮೈಸೂರು ಕಟ್ಟರಲ್ಲಿ ದೇರ್ ರೋಲ್ ಕೆನಾಟ್ ಬಿ ಫರ್ಗಾಟನ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡರ್ನ್ ಮೈಸೂರು ಅಂಡರ್ ದಿ ಏಬಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಸರ್ ಮಿರ್ಜಾ ಇಸ್ಮಾಯಿಲ್, ಸರ್ ವಿಶ್ವೇಶ್ವರಯ್ಯವರು. ದಿವಾನ್ ಪೂರ್ಣಯ್ಯನವರು ಯಾರಿಗೆ ದಿವಾನರಾಗಿದ್ದರು? ಟಿಪ್ಪುಗೆ ದಿವಾನರಾಗಿರ್ಲಿಲ್ವಾ? ಪೂರ್ಣಯ್ಯನವರು ಯಾರಿಗೆ ದಿವಾನರಾಗಿದ್ದರು? ಟಿಪ್ಪು ಸುಲ್ತಾನ್ ದಿವಾನರಲ್ವಾ? ದೆನ್ ವೈ ಆಲ್ ದೀಸ್ ಥಿಂಗ್ಸ್ ಆರ್ ಕಮಿಂಗ್ ಅಪ್ ನೌ? ದ ಹಿಸ್ಟ್ರಿ ಇಸ್ ದೇರ್. ವಿಪಕ್ಷಗಳು ಅವರು ಕ್ಷಮೆಯನ್ನ ಕೇಳಿದ್ರೆ ಅದು ಕೇಸನ್ನ ವಾಪಸ್ ತಗೊಂತೀನಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ನೋಡಿ, ಪ್ರತಾಪ್ ಸಿಂಹ ಅವರು ಪತ್ರಿಕೋದ್ಯಮ ಇದ್ದವರು, ಪ್ರಜಾಪ್ರಭುತ್ವದ ಆಧಾರ ಸ್ತಂಭಗಳಲ್ಲಿ ಕೆಲಸ ಮಾಡಿರೋರು. ಐ ಡೋಂಟ್ ನೋ ವೈ ಹ್ಯಾಸ್ ಬಿಕಮ್ an extremist on the basis of religion. It's very unfortunate. Very, very unfortunate. He was an MP. ಸರ್, ಅವರು ಮುಸ್ಲಿಂ ಅನ್ನೋ ಕಾರಣಕ್ಕೆ ವಿರೋಧ ಇಲ್ಲ ಅನ್ನೋದ್ರ ಜೊತೆಗೆ ಅವರು ಕನ್ನಡದ ವಿಚಾರದಲ್ಲಿ ಆಡಿದಂಥ ಮಾತುಗಳು ಮತ್ತು ಕನ್ನಡವನ್ನು ನಾವು ನೋಡ್ತಿರುವಂಥ ರೀತಿಯಿಂದ ಮುಸ್ಲಿಮರು ಕನ್ನಡ ಕಲಿತಾ ಇಲ್ಲ ಅನ್ನುವಂಥ ವಿಚಾರ ಹೇಳಿದ್ರು. ಹಾಗಾಗಿ ಅವರು ಬೇಡ ಅನ್ನುವಂಥ ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಗೌರವ ತಂದುಕೊಟ್ಟಿದ್ರು. ಯಾವ ವಿಷಯದಲ್ಲಿ ಇಡೀ ದೇಶ ಪ್ರೈಸ್ ಮಾಡ್ತು. ಎಂಟೈರ್ ಸ್ಟೇಟ್ ಪ್ರೈಸ್ಡರ್. ಯಾವ ವಿಷಯದಲ್ಲಿ, ಯಾವ ವಿಷಯಕ್ಕೆ ಅವ್ರಿಗೆ ಪ್ರಶಸ್ತಿ ಬಂತು ರಾಷ್ಟ್ರದ ಮಟ್ಟದಲ್ಲಿ? ಇಸ್ ಇಟ್ ನಾಟ್ ಎ ಪ್ರೌಡ್ ಮೂವ್ಮೆಂಟ್ ಟು ದಿ ಎಂಟೈರ್ ನೇಷನ್ ಅಂಡ್ ದಿ ಸ್ಟೇಟ್? ಸರ್, ವಿಪಕ್ಷಗಳು ಸರ್ಕಾರದ ವಿರುದ್ಧ ಹಿಂದೂ ವಿರೋಧಿ ಪಟ್ಟ ಕಟ್ಟಲಿಕ್ಕೆ ಹೊರಟಿದಾವ. ಯಾಕಂದ್ರೆ ಎಲ್ಲ ಬಿಜೆಪಿ ನಾಯಕರೆಲ್ಲರೂ ಕೂಡ ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಅನ್ನುವಂತ ಧರ್ಮಸ್ಥಳದ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಬಾರಿಯೂ ಕೂಡ ಸರ್ಕಾರ ಹಿಂದೂ ವಿರೋಧಿ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾ ಇದೆ. ಹಿಂದೂ ಪರ ಸಂಘಟನೆಗಳಿರೋದು ಬಿಜೆಪಿ ಕಡೆ, ಕಾಂಗ್ರೆಸ್ ಕಡೆ ಇರೋದು ದೇಶದ ಬಹುತ್ವವನ್ನು, ಕೋಮು ಸೌಹಾರ್ದತೆಯನ್ನು, ಸಂಯಮದ ಜೀವನ ನಡೆಸೋಕ್ಕೆ ಇರುವಂಥ ಒಂದು ರಾಷ್ಟ್ರೀಯ ಪಕ್ಷ. ಇಲ್ಲಿ RSS ಹುಟ್ಟಾಕಿ ಹಿಂದೂ ಸಂಘಟನೆ ಕಟ್ಟಿಲ್ಲ. ನಾವು ಕಟ್ಟಿರೋದೇನು ಜೈ ಬಾಬ್, ಜೈ ಭೀಮ್, ಜೈ ಕಾನ್ಸ್ಟಿಟ್ಯೂಷನ್.